ಶಾಲೆ ಆರಂಭದ ದಿನವೇ ಪೋಷಕರು ಗಲಾಟೆ ಮಾಡಿದ್ದಾರೆ. ಅದಕ್ಕೆ ಕಾರಣಗಳಿದೆ. ಕಾರಣ ಏನು ಅಂತಂದರೆ, ಇವರು 3 ವರ್ಷದಿಂದ ಶಾಲೆಗೆ ಫೀಸ್ ಕಟ್ಟಿಲ್ಲ. ಸ್ಕೂಲ್ ಫೀಸ್ ಕಟ್ಟದೆ ಇವರು ಧರಣಿ ಮಾಡ್ತಾ ಇದ್ರು. 4 ವರ್ಷಗಳಿಂದ ಶುಲ್ಕ ಬಾಕಿ ಇಟ್ಕೊಂಡಿದ್ದಾರೆ. 4 ವರ್ಷಗಳಿಂದ. ಕೋವಿಡ್ ಬಂತಲ್ಲ, ಕೋವಿಡ್ ಬಂದಾಗಲೇ ಇಲ್ಲಿ ತನಕ ಈಗ ಶುಲ್ಕನೇ ಕಟ್ಟಲಿಲ್ಲ ಕೆಲವರು ಅಂತಂತಂದರೆ ಶಾಲೆ ನಡೆಯೋದು ಹೆಂಗೆ, ಶಾಲೆ ನಡೆಸೋದು ಹೆಂಗೆ? ಪೂರ್ಣಪ್ರಜ್ಞಾ ಈ ಶಾಲೆ ಇದೆಯಲ್ಲ, ಅದಕ್ಕೊಂದು ಒಳ್ಳೆ ಹೆಸರಿದೆ. ಅದಕ್ಕೊಂದು ಒಳ್ಳೆ ಹೆಸರಿದೆ, ಅದಕ್ಕೆ ಹೆಚ್ಚಿನ ಡಿಮ್ಯಾಂಡು ಕೂಡ ಇದೆ. ಆಮೇಲೆ ಅಲ್ಲಿನ ಶಿಕ್ಷಣವೂ ಕೂಡ ಒಳ್ಳೆಯ ಶಿಕ್ಷಣ. ಜೊತೆಗೆ ಏನಂದರೆ ಹೆಚ್ಚು ಫೀಸನ್ನು ಅವರು ತಗೊಳ್ಳಲ್ಲ. ಅಂಥದ್ರಲ್ಲಿ ಕೊಡೋ ಫೀಸನ್ನೂ ಕೊಡಲಿಲ್ಲ ಅಂತಂತಂದ್ರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಶಾಲಾ ಆಡಳಿತ ಮಂಡಳಿಯವ್ರದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಅವರು ಕೋರ್ಟಿನ ಮೊರೆ ಕೂಡ ಹೋಗಿದ್ದಾರೆ. ಇಲ್ಲ, ಕೋವಿಡ್ ಟೈಮ್ ಶುಲ್ಕ ಅಲ್ಲ ಇದು. 19-20ರಿಂದ 23-24ವರೆಗೂ ಲಿಸ್ಟ್ ಅದು. ಅದಲ್ಲದೆ ಕರೆಂಟ್ ಇಯರು ಕಟ್ಟಬೇಕು. ಬೇರೆ ಬೇರೆ ವರ್ಷನೂ ಕಟ್ಟೇ ಇಲ್ಲ. ಸುಮಾರು ಜನ ಕಟ್ಟಿಲ್ಲ, ಬರ್ತಾನೆ ಇದ್ದಾರೆ. ಕೆಲವರು ಟಿ ಸಿನೂ ತೊಗೊಂಡು ಹೋಗ್ತಾರೆ. ನಮ್ಮ ಶಾಲೆಯಲ್ಲಿ ಭಾಳ ಕಡಿಮೆ ಫೀಸು, ನೀವೇ ಚೆಕ್ ಮಾಡ್ಕೋಬೋದು. ಇಲ್ಲಿರೋ ಎಲ್ಲ ಶಾಲೆಗಿಂತ ಕಡಿಮೆ ಫೀಸು ನಮ್ಮದು. ನಾವು ಯಾವ ಮಕ್ಕಳನ್ನೂ ಕೂಡ ಹಾಕಿಲ್ಲ. ಮಕ್ಕಳಿಗೆ ನಾವು ಯಾರ್ಯಾರು ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ ಅವರಿಗೆ ಸೆಕ್ಷನ್ ಅಲಾಟ್ ಮಾಡಿದ್ದೀವಿ. ಯಾರಿಗಿನ್ನೂ ಸೆಕ್ಷನ್ ಅಲಾಟ್ ಆಗಿಲ್ಲ ಅವ್ರಿಗೆ ಸೆಕ್ಷನ್ ಅಲಾಟ್ ಆಗೋವರೆಗೂ ಒಂದು ಲೈಬ್ರರಿನಲ್ಲಿ ಆಮೇಲೆ ಬೇರೆ ಕಡೆ ಎಂಗೇಜ್ ಮಾಡಿ ಇವತ್ತು ನಾಳೆ ಒಳಗೆ ಅದನ್ನು ಸೆಕ್ಷನ್ ಅಲಾಟ್ ಮಾಡಿ. ಪ್ರತಿಭಟನೆ ಈಗ ನೋಡಿ, 4 ವರ್ಷದಿಂದ 5 ವರ್ಷದಿಂದ ಕೆಲವು ಪೋಷಕರು ದುಡ್ಡು ಕಟ್ಟಿಲ್ಲ. ಸುಮಾರು ಸತಿ ಹೇಳಾಯ್ತು, ಮಾತುಕತೆ ಆಯಿತು, ಎಲ್ಲ ಥರ ಆದರೂ ಸಹ ಅವ್ರು ಯಾವ ರೀತಿಯೂ ಬಗ್ತಾ ಇಲ್ಲ. ಕೋವಿಡ್ ವರ್ಷದಲ್ಲಿ ಅವ್ರು ಹೇಳಿದ್ರು ನಮಗೆ ಕಮ್ಮಿ ಮಾಡಿ ಅಂತ. ಕೋವಿಡ್ ವರ್ಷದ ಫೀಸು ನಾವು ಕೋರ್ಟ್ 85% ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತು. ಆದರೆ ನಾವು ಸುಮಾರು 70% ಮಾಡಿದ್ವಿ. ಆಮೇಲೆ ಇನ್ನೂ ಕಮ್ಮಿ ಮಾಡಿ ಅಂದಾಗ ನಾವು 63% ಮಾಡಿದ್ವಿ. ಅಷ್ಟಾದರೂ ಕಟ್ಟಲಿಲ್ಲ ಅಂದರೆ ನಾವು ಶಾಲೆ ನಡೆಸೋದಿದೆ. ಒಂದು ನಮ್ಮದು ಅನ್ಏಡೆಡ್ ಸ್ಕೂಲು, ನಮ್ದು ಯಾವುದೇ ಸರ್ಕಾರದಿಂದ ಯಾವುದೇ ಅನುದಾನ ಬರೋದಿಲ್ಲ. ಪ್ಲಸ್ ನಾವು ಲಾಭಕ್ಕೋಸ್ಕರ ಮಾಡಿದ ಶಾಲೆ ಅಲ್ವೇ ಇಲ್ಲ. ಫೀಸೇ ಕಟ್ಟಲಿಲ್ಲ ಅಂದರೆ ಶಾಲೆ ನಡೆಸೋದು ಹೆಂಗೆ? ನಾವೇನು ಸರ್ಕಾರದಿಂದ ಏನು ತಗೊಳ್ಳಲ್ಲ, ಶಾಲೆ ನಡೆಸೋದು ಹೆಂಗೆ ಅಂತ ಕೇಳ್ತಾ ಇದ್ದಾರೆ ಶಾಲಾ ಆಡಳಿತ ಮಂಡಳಿಯವರು. ದೈವದ ಮಹತ್ವ ಏನು ಅದನ್ನು ಕಾಂತಾರ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ. ಅದಾದಮೇಲೆ ಈ ದೈವದ ಬಗ್ಗೆ ನಿಜಕ್ಕೂ ಬಹಳಷ್ಟು ಜನರು ನಂಬಂಗಾಗಿದೆ. ಪ್ರಶ್ನೆ ಬೇರೆ. ಇನ್ನು ದೈವದ ಕಾರಣಿಕಕ್ಕೆ ಸಾಕ್ಷಿ ಆಯ್ತಾ? ಯಾಕಂದರೆ ಈಗ ನೋಡಿ, ಒಂದು ಕೊಲೆ ಪ್ರಕರಣ, ವರ್ಷದಿಂದ ನಾಪತ್ತೆಯಾಗಿದ್ದಂಥ ಕೊಲೆ ಆರೋಪಿ ಹಾಜರಾದ. ಶರತ್ ಶೆಟ್ಟಿ ಕೊಲೆಯ ಆರೋಪಿ ಆತ ಈಗ ಕೋರ್ಟಿಗೆ ಶರಣಾಗಿದ್ದಾನೆ. ಹತ್ಯೆಯ ಪ್ರಮುಖ ಆರೋಪಿ ಯೋಗೇಶ್ ಆಚಾರ್ಯ ಶರಣಾಗಿರೋದು. ಅದಕ್ಕೆ ಕಾರಣ ದೈವ. 2023 ಫೆಬ್ರವರಿ 5ರಂದು ಶರತ್ ಶೆಟ್ಟಿ ಕೊಲೆಯಾಗಿತ್ತು. ಉಡುಪಿ ಕಾಪುವಿನ ಪಾಂಗಾಳದಲ್ಲಿ ನಡೆದಿದ್ದಂಥ ಶರತ್ ಹತ್ಯೆ. ತಲೆಮರೆಸಿಕೊಂಡಿದ್ದಂಥ ಆರೋಪಿ ಯೋಗೇಶ್ ಆಚಾರ್ಯ ಈಗ ಶರಣಾಗಿದ್ದಾನೆ. ದೈವದ ಮೊರೆ ಹೋಗಿತ್ತು ಮೃತ ಶರತ್ ಶೆಟ್ಟಿ ಕುಟುಂಬ. ದೈವ ಅಭಯವನ್ನು ಕೊಟ್ಟಿತ್ತು, ನ್ಯಾಯ ಕೊಡಿಸುವ ಭರವಸೆಯನ್ನು ನೀಡಿತ್ತು ಪಂಜುರ್ಲಿ ದೈವ. 15 ತಿಂಗಳ ನಂತರ ಕೊಲೆ ಆರೋಪಿ ಈಗ ಕೋರ್ಟಿಗೆ ಶರಣಾಗಿದ್ದಾನೆ. ದೈವದ ಕಾರಣಕ್ಕೆ ಇವನು ಬಂದು ಶರಣಾದ್ನ? ಈ ಪ್ರಶ್ನೆ ಈಗ ಎದ್ದಿದೆ. ಸೊ ಇಷ್ಟು ವರ್ಷ ನಾಪತ್ತೆ ಆದಂಥ ವ್ಯಕ್ತಿ ಈಗ ಇದ್ದಕ್ಕಿದ್ದ ಹಾಗೆ ಹೇಗೆ ಅವನು ಬಂದು ಶರಣಾದ? ದೈವದ ಮೊರೆ ಹೋಗಿತ್ತು ಇವರ ಕುಟುಂಬ. ಅದೆಲ್ಲ ಆದಮೇಲೆ ಯೋಗೇಶ್ ಆಚಾರ್ಯ ಬಂದು ಶರಣಾಗಿರೋದು. ಶರತ್ ಶೆಟ್ಟಿ ಕೊಲೆಯಾದ ಯುವಕನ ಫೋಟೋವನ್ನು ನೋಡಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಈ ದೈವದ ಮೊರೆ ಹೋಗಿದ್ದು, ಪಂಜುರ್ಲಿ ದೈವ ಅಲ್ಲಿ ಅಭಯ ಕೊಟ್ಟಿದ್ದು, ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಜೊತೆಗೀಗ ಯೋಗೇಶ್ ಆಚಾರ್ಯ ಕೊಲೆ ಆರೋಪಿ ಶರಣಾಗಿರೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ.